ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಅಂದುಕೊಂಡಂಥ ಕೆಲಸವಾಗಬೇಕು, ನನ್ನ ಕಾರ್ಯಸಿದ್ಧಿ ಆಗಬೇಕು, ಈ ಕೆಲಸ ನಾನು ಅಂದ್ಕೊಂಡಿದ್ದೀನಿ, ಈ ಕೆಲಸ ಸಕ್ಸಸ್ ಆಗಬೇಕು ಅಷ್ಟೇ. ಅದಕ್ಕಾಗಿ ಒಂದು ಪರಿಹಾರವನ್ನು ನಾನು ತಂದಿದ್ದೀನಿ. ಒಂದು ದಾರದ ಉಂಡೆಯನ್ನು ತಗೊಳ್ಳಿ. ಅದು ಬಿಳಿ ಬಣ್ಣದಾಗಿದ್ದರೆ ಬಹಳಷ್ಟು ಒಳ್ಳೆಯದು. ದಾರದ ಉಂಡೆ, ಕಳಸಕ್ಕೆ ಸುತ್ತುವಂಥ ದಾರ ಆಗಿರ್ಬೋದು, ಅಥವಾ ನೀವು ಹೂ ಕಟ್ಟುವಂಥ ಬಿಳಿ ಉಂಡೆ ದಾರ ಆಗಿರ್ಬೋದು. ಉಂಡೆ ಸಮೇತವಾಗಿ ಆ ದಾರವನ್ನು ತಗೊಳ್ಳಿ. ಚಂದ್ರಹೋರೆ ನಡೆಯುವಂಥ ಸಮಯ ನಾರ್ಮಲ್ ಆಗಿ ಆ್ಯಪ್ಗಳಲ್ಲಿ ಸೂಚಿಸ್ತದೆ. ಪ್ರತಿದಿನ ಚಂದ್ರಹೋರೆ ನಡೆಯುವಂಥ ಸಮಯವನ್ನು ನೀವು ನೋಡ್ಕೊಳ್ಳಿ. ಇದು ರಾತ್ರಿ ಕಾಲದಲ್ಲಿದ್ದಷ್ಟು ಬಹಳಷ್ಟು ಒಳ್ಳೆಯದು. ಇಲ್ಲ ಅಂದರೆ ಚಂದ್ರಸ್ವರ ನಡೆಯುವಂಥ ಸಮಯ. ಚಂದ್ರಸ್ವರ ಅಂತ ಹೇಳಿದ್ರೆ ನಿಮ್ಮ ಎಡಗಡೆ ಇರುವಂಥ ಮೂಗಿನ ಹೊಳ್ಳೆಯಿಂದ ಗಾಳಿ ಬರ್ತದಲ್ವ, ಇದೇ ಚಂದ್ರಸ್ವರ. ಬಲಗಡೆ ಬರ್ತಾ ಇಲ್ಲ, ಕಮ್ಮಿ ಬರ್ತಾ ಇದೆ, ಎಡಗಡೆ ಜಾಸ್ತಿ ಬರ್ತಾ ಇದೆ ಅಂತ ಹೇಳಿದ್ರೆ, ಎಡಗಡೆ ಮೂಗಿನ ಹೊಳ್ಳೆಯಿಂದ ಗಾಳಿ ಬಂತು ಅಂದರೆ ಜಾಸ್ತಿ ಬರ್ತಾ ಇದೆ ಅಂದರೆ ಅದು ಚಂದ್ರಸ್ವರ. ಅರ್ಥ ಆಯ್ತವಾ? ಬಲದಲ್ಲಿ ಬರ್ತಾ ಇದೆ ಅಂದರೆ ಅದು ಸೂರ್ಯ ಸ್ವರ ಆಗಿರ್ತದೆ. ರೈಟಾ? ನಿಮಗಿದು ಬಲದ್ದು ಎಲ್ಲ ಬೇಡ. ಇವಾಗ ನೀವೇನು ಮಾಡಿ ಅಂದರೆ ಎಡಗಡೆ ಬರ್ತಾ ಇರಬೇಕು, ಬಲಗಡೆ ಕಮ್ಮಿ ಬರ್ತಾ ಇರಬೇಕು. ಈ ಥರ ಸಮಯದಲ್ಲಿ ರಾತ್ರಿ ಹೊತ್ತಲ್ಲಿ, ಅಥವಾ ನನಗೆ ಚಂದ್ರಸ್ವರ ಎಲ್ಲ ಗೊತ್ತಾಗ್ತಾ ಇಲ್ಲ ಅಂದರೆ ಚಂದ್ರಹೋರೆ ಇರುವಂಥ ಸಮಯದಲ್ಲಿ ರಾತ್ರಿ ಹೊತ್ತಲ್ಲಿ, ಓಕೆ, ನೀವು ಚಂದ್ರನ ನೋಡ್ಬೋದು ಅಥವಾ ಮನೆಯಲ್ಲೇ ಕೂತ್ಕೊಂಡು ಈ ಪರಿಹಾರವನ್ನು ಮಾಡ್ಬೋದು. ಯಾಕಂದರೆ ಅಮಾವಾಸ್ಯೆಗಳಲ್ಲಿ ಚಂದ್ರ ಇರಲ್ಲ. ಚಂದ್ರ ಇದ್ದಾಗ ಬೇಕಾದ್ರೆ ನೋಡಿ, ಇಲ್ಲಾಂದರೆ ಪರವಾಗಿಲ್ಲ. ನೀವೇನು ಮಾಡಬೇಕಾ, ಆ ದಾರದ ಉಂಡೆನಲ್ಲಿ ದಾರವನ್ನು ಎಳೀರಿ. ನೋಡಿ, ಇದು ಉಂಡೆ ಇದೆ ಅಂತ ತಿಳ್ಕೊಳ್ಳಿ. ದಾರವನ್ನು ಈ ರೀತಿ ಎಳೀರಿ. ದಾರ ಸ್ವಲ್ಪ ಬಂತ, ಈ ದಾರವನ್ನು ನಿಮ್ಮ ಹೆಗಲಿನ ಮೇಲೆ ಹಾಕ್ಕೊಳ್ಳಿ. ಇಲ್ಲಿ ಉಂಡೆ ಇದೆ, ದಾರವನ್ನು ನಿಮ್ಮ ಹೆಗಲಿನ ಮೇಲೆ ಹಾಕ್ಕೊಳ್ಳಿ. ನಿಮ್ಮ ಕೆಲಸ, ನಿಮ್ಮ ಕಾರ್ಯ ಯಾವುದಾಗಬೇಕು ಅನ್ನೋದನ್ನು ನೀವು ಬೇಡ್ಕೊಳ್ಳಿ. ಚಂದ್ರನ ಹತ್ರ ಬೇಡ್ಕೋಬೋದು, ಇಷ್ಟ ದೇವರ ಹತ್ರ ಬೇಡ್ಕೋಬೋದು, ಕುಲದೇವ್ರ ಹತ್ರ ಬೇಡ್ಕೋಬೋದು, ಆರಾಧ್ಯ ದೇವರ ಹತ್ರ ಬೇಡ್ಕೋಬೋದು. ನಿಮ್ಗೆ ಯಾರು ಬೇಕೋ ಅವ್ರ ಹತ್ರ ನೀವು ಬೇಡ್ಕೊಂಡು ಈ ಕೆಲಸವಾಗಲಿ ಅಂತ ಪ್ರಾರ್ಥನೆ ಮಾಡಿ ಈ ದಾರದ ಉಂಡೆಯಿಂದ ಆ ದಾರವನ್ನು ಬೇರ್ಪಡಿಸಿ, ಅಂದರೆ ಕಟ್ ಮಾಡಿ. ಇಲ್ಲಿ ಶೋಲ್ಡರ್ ಮೇಲೆ ದಾರ ಇರುತ್ತೆ, ಇಲ್ಲಿ ಉಂಡೆ ಇರುತ್ತೆ. ಈ ದಾರವನ್ನು ಕಟ್ ಮಾಡಿ, ಈ ದಾರವನ್ನು ಉಂಡೆ ಕೈನಲ್ಲಿದ್ದ ದಾರವನ್ನು ಬಿಸಾಡಿ. ಅರ್ಥ ಇಲ್ಲ? ಪ್ರತಿದಿನ ಈ ಪ್ರಯೋಗವನ್ನು ರಾತ್ರಿ ಹೊತ್ತಲ್ಲಿ ಚಂದ್ರಹೋರೆ ಅಥವಾ ಚಂದ್ರಸ್ವರ ಚಲಿಸುವಂಥ ಸಮಯದಲ್ಲಿ ಸೇಮ್ ಪ್ರಯೋಗವನ್ನು ನೀವು ಮಾಡ್ತಾ ಬನ್ನಿ. ನಿಮ್ಮ ಕೆಲಸ ಆಗಲು ಪ್ರಾರಂಭ ಆಗುತ್ತೆ. ಕೆಲಸ ಯಾವುದಿದ್ರೂ ಪರವಾಗಿಲ್ಲ. ಇಂಥದ್ದೇ ಕೆಲಸ ಬೇಡ್ಕೋಬೇಕಾ, ಚಿಕ್ಕ ಪ್ರಮಾಣದಲ್ಲಿ ಕೆಲಸ ಬೇಡ್ಕೋಬೇಕಾ, ಒಂದು ಉಂಡೆ, ಬರೀ ಒಂದು ದಾರದಲ್ಲಿ ಮಾಡುವಂಥ ಕೆಲಸ, ನೀವು ಕೆಲಸ ಯಾವುದೇ ವಿಚಾರ ಇರಲಿ, ಯಾವುದೇ ಪ್ರಮಾಣದಲ್ಲಿ ಇರಲಿ, ತಾವು ಈ ಪ್ರಯೋಗವನ್ನು ಮಾಡಿ ನೋಡಿ. ಖಂಡಿತವಾಗಲೂ ತಮಗೆ ಆ ಕೆಲಸದಲ್ಲಿ ಯಶಸ್ಸು ಸಿಗ್ತದೆ. ಎಲ್ರಿಗೂ ಒಳ್ಳೆಯದಾಗಲಿ.